ನನ್ನ ಸ್ವಭಾವ ಸ್ವಲ್ಪ ಅಪ್ರಿಯ ಸತ್ಯಗಳನ್ನು, ಕಟು ಸತ್ಯಗಳನ್ನು ಹೇಳುವಂಥದ್ದು. ಅಂಥದ್ದನ್ನು ಕೂಡ ರಮಾಕಾಂತ್ ಅವರು ತುಂಬ ಒಂದು ರೀತಿ ಮಂದಸ್ಮಿತರಾಗಿ ಆ ಕಟು ಸತ್ಯಗಳನ್ನು ಆಸ್ವಾದನೆ ಮಾಡ್ತಾಯಿದ್ರು. ಈಗ ಡಾಕ್ಟರ್ ಬಾಳಣ್ಣ ಶಿಗೇಳಿಯವರು, ಆನಂತರ ಶ್ರೀ ದೀಪಕ್ ಆಲೂರವರು. ಮಾತಾಡುವವರ ಯಾದಿಯಲ್ಲಿ ಇರಲಿಲ್ಲ, ಆದರೆ ಅಟೆಂಡ್ ಮಾಡಬೇಕು ಅನ್ನುವಂಥ ಭಾವನೆಯಿಂದ ಬಂದ ಹಿಂದೆ ಕೂತಿದ್ದೆ. ನರೇಂದ್ರ ಅವರು ಕಣ್ಣು ಹಾಕೇ ಬಿಟ್ಟರು. ರಮಾಕಾಂತ್ ಅವರು ತೀರಿಕೊಂಡಂಥ ಸಂದರ್ಭದಲ್ಲಿ ನಾನು ಧಾರವಾಡದಲ್ಲಿ ಇರಲಿಲ್ಲ. ದಾವಣಗೆರೆಯಲ್ಲಿ ಒಂದು ಮದುವೆಯ ಸಮಾರಂಭದೊಳಗೆ ಭಾಗವಹಿಸಬೇಕಾಗಿತ್ತು. 5 ಗಂಟೆಗೆ ಇಲ್ಲಿಂದ ಹೊರಟು ಸಾಯಂಕಾಲ ಆವತ್ತು 5 ಗಂಟೆಗೆ ಧಾರವಾಡವನ್ನು ತುಂಬ ನೋವಣಿಸಿತು. ಈ ಸಾಹಿತ್ಯ ಸಂಭ್ರಮದ 6 ಆವೃತ್ತಿಗಳನ್ನು ನಡೆಸುವ ಸಂದರ್ಭದೊಳಗೆ ಅಟ್ಟದ ಒಡನಾಟ ಭಾಳ ಗಾಢವಾಗಿ ನನಗೆ ಬಂದಂಥ ಒಂದು ನೆನಪು ಮತ್ತೆ ಮತ್ತೆ ಬರ್ತಾ ಇರ್ತದೆ. ಧಾರವಾಡದಲ್ಲಿನೇ ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಯಾಗಿ ಓದ್ತಾ ಇದ್ದಂಥ ಸಂದರ್ಭದೊಳಗೆ ಸುಭಾಸ್ ರೋಡ್ನಲ್ಲಿ ಇರುವಂಥ ಒಂದು ಅಟ್ಟವನ್ನು ನನ್ನ ಗೆಳೆಯರು ತೋರಿಸ್ತಾಯಿದ್ರು. ಇದು ಜಿ ಬಿ ಜೋಶಿಯವರ ಒಂದು ಅಟ್ಟ. ಅಲ್ಲಿ ಕುರ್ತಕೋಟಿಯವರು ಬರ್ತಾರೆ, ಕಂಬಾರರು ಬರ್ತಾರೆ, ಇಂಥ ಕನ್ನಡ ನಾಡಿನ ಅನೇಕ ಗಣ್ಯರು ಬರ್ತಾರೆ ಅಂತ ಹೇಳುವಾಗ ನಾವು ತುಂಬ ಬೆರಗುಗಣ್ಣಿನಿಂದ ಅಟ್ಟವನ್ನು ನೋಡ್ತಾ ಇದ್ವಿ. ಆದರೆ ಅಟ್ಟವನ್ನು ಪ್ರವೇಶಿಸುವಂಥ ಒಂದು ವಯಸ್ಸೂ ನಮ್ಮದಾಗಿರಲಿಲ್ಲ, ಧೈರ್ಯ ಕೂಡ ಇರಲಿಲ್ಲ. ಆದರೆ ಯಾವಾಗ ಸಾಹಿತ್ಯ ಸಂಭ್ರಮ ಆರಂಭ ಆಯಿತು, ಆ ನಂತರ ಅಟ್ಟದ ಒಡನಾಟ ಎಷ್ಟರ ಮಟ್ಟಿಗೆ ಆಯಿತು ಅಂತಂದ್ರೆ, ಬಹುತೇಕ ಸಂದರ್ಭಗಳಲ್ಲಿ ಆ ಅಟ್ಟದಲ್ಲಿ ನಡೆಯುವಂಥ ಹರಟೆಗಳಲ್ಲಿ ನಾನು ಕೂಡ ಭಾಗವಹಿಸ್ತಾ ಇದ್ದೆ. ನನ್ನ ಸ್ವಭಾವ ಸ್ವಲ್ಪ ಅಪ್ರಿಯ ಸತ್ಯಗಳನ್ನು, ಕಟು ಸತ್ಯಗಳನ್ನು ಹೇಳುವಂಥದ್ದು. ಅಂಥದ್ದನ್ನು ಕೂಡ ರಮಾಕಾಂತ್ ಅವರು ತುಂಬ ಒಂದು ರೀತಿ ಮಂದಸ್ಮಿತರಾಗಿ ಆ ಕಟು ಸತ್ಯಗಳನ್ನು ಆಸ್ವಾದನೆ ಮಾಡ್ತಾಯಿದ್ರು. ಅದು ನನಗೆ ತುಂಬ ಹಿಡಿಸ್ತಾ ಇತ್ತು. ಅನೇಕ ಸಲ ತುಂಬ ವಾದ ವಿವಾದಗಳು ಆಗ್ತಾಯಿದ್ದು. ಅಂಥ ವಾದ ವಿವಾದಗಳನ್ನು ತಟಸ್ಥ ಧೋರಣೆಯಿಂದ ಅವರು ನೋಡ್ತಾಯಿದ್ರು. ಸಾಧ್ಯ ಇದ್ದರೆ ಒಂದೆರಡು ಮಾತುಗಳನ್ನು ಹೇಳ್ತಾಯಿದ್ರು. ಅಂಥ ಜೀವ ಇವತ್ತು ನಮ್ಮೊಂದಿಗೆ ಇಲ್ಲ ಅನ್ನುವಂಥ ಒಂದು ನೋವು ನಮ್ಮನ್ನು ಕಾಡ್ತಾ ಇದೆ. ಈ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿ ಲಭಿಸಲಿ ಅಂತ ಹಾರೈಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ.